ಸ್ನೇಹಿತರೆ ನಮಸ್ಕಾರ. ಪ್ರಭು ಶ್ರೀರಾಮನಿಗೆ ತಾನು ಹುಟ್ಟಿದ ಭೂಮಿಯಲ್ಲೇ ತನಗೆ ಸ್ಥಾನವಿಲ್ಲದೆ ಹೋಗಿತ್ತು. ರಾಮಚಂದ್ರ ಮೂರ್ತಿ ವನವಾಸ ಮಾಡಿದಾಗ ಎಷ್ಟು ಕಷ್ಟಪಟ್ಟನೋ ಹಾಗೆ ಈ ರಾಮ ಮಂದಿರವು 492 ವರ್ಷಗಳಿಂದ ಕಷ್ಟ ಹಾಗೂ ವಿವಾದಗಳನ್ನು ಎದುರಿಸಬೇಕಾಗಿ ಬಂತು. ಇದರ ಭಾಗವಾಗಿ ರಾಮ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ 2.77 ಎಕರೆ ಭೂಮಿಗೋಸ್ಕರ 72 ಉದ್ಯಮಗಳು ನಡೆದವು. 73ನೇ ಉದ್ಯಮದಲ್ಲಿ ಕೋಟ್ಯಾಂತರ ಭಾರತೀಯರ ಆಕಾಂಕ್ಷೆಯಂತೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಮಂದಿರ ನಿರ್ಮಾಣಕ್ಕೆ ಆ 2.77 ಎಕರೆ ಭೂಮಿ ರಾಮಾಲಯ ಟ್ರಸ್ಟ್ಗೆ ಸೇರುತ್ತದೆ ಎಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿತು. ಸ್ನೇಹಿತರೆ, ಈ ವಿಡಿಯೋಲ್ಲಿ ಅಯೋಧ್ಯೆಗೆ ಸಂಬಂಧಪಟ್ಟ ಹಲವಾರು ವಿಷಯಗಳ ಬಗ್ಗೆ ನಿಮಗೆ ತಿಳಿಸುವ ಪ್ರಯತ್ನ ಮಾಡುತ್ತಿದ್ದೇನೆ. ಅಯೋಧ್ಯೆಗೆ ಆ ಹೆಸರು ಹೇಗೆ ಬಂತು, ಅಯೋಧ್ಯೆಯ ಚರಿತ್ರೆ ಏನು, ಅಯೋಧ್ಯೆಯಲ್ಲಿ ರಾಮಾಲಯಕ್ಕೆ ಸಂಬಂಧಿಸಿದ ವಿವಾದಗಳು ಹೇಗೆ ಶುರುವಾಯಿತು, ದೇವಾಲಯಗಳನ್ನು ಮಸೀದಿಗಳನ್ನು ಯಾಕೆ ಕೆಡವಿದರು, ಹಿಂದೂ ಮುಸಲ್ಮಾನರಿಗೆ ಕಳೆದ 500 ವರ್ಷಗಳಿಂದ ಇಲ್ಲಿ ಯಾಕೆ ಸಂಘರ್ಷಣೆಗಳಾಗುತ್ತಿದೆ, ಕಡೆಗೆ ಅಯೋಧ್ಯೆಯನ್ನು ಹಿಂದೂಗಳು ಹೇಗೆ ಸಾಧಿಸಿದರು, ಅಲ್ಲಿ ನಿರ್ಮಾಣವಾಗುತ್ತಿರುವ ದೇವಾಲಯದ ವಿಶೇಷತೆಗಳೇನು ಅನ್ನೋ ಎಲ್ಲ ವಿಷಯಗಳ ಬಗ್ಗೆ ವಿವರವಾಗಿ ಹೇಳೋ ಪ್ರಯತ್ನ ಮಾಡ್ತೇನೆ. ನಾನು ನಿಮ್ಮ ಪುನೀತ್ ಶರ್ಮನ್. ವೆಲ್ಕಮ್ ಟು ಫ್ರೈಡೆ ಟಾಕ್ಸ್. ಫ್ರೈಡೆ ಟಾಕ್ಸ್ ವಿತ್ ಪುನೀತ್ ಶರ್ಮನ್. ಸ್ನೇಹಿತರೆ, ನಿಮ್ಮಲ್ಲಿ ಹಲವಾರು ಜನ ನನ್ನ ವಿಡಿಯೋಸ್ ನೋಡಿ ನನಗೆ ಪ್ರೋತ್ಸಾಹ ಕೊಡ್ತಿದ್ದೀರಾ, ಆದರೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮಗೆ ಉಪಯೋಗವಾಗುವಂತಹ ಇಂಥ ಹಲವಾರು ವಿಡಿಯೋಗಳು ಮಾಡಲು ಪ್ರೋತ್ಸಾಹಿಸಿ. ಸ್ನೇಹಿತರೆ, ಅಯೋಧ್ಯೆಗೆ ಆ ಹೆಸರು ಹೇಗೆ ಬಂತು ಗೊತ್ತಾ? ಪುರಾಣಗಳಲ್ಲಿ ಆಯುಧ್ ಅನ್ನೋ ಇಕ್ಷ್ವಾಕು ವಂಶದ ಅಥವಾ ರಾಮನ ವಂಶಸ್ಥನಾದ ರಾಜನು ಅಯೋಧ್ಯೆಯನ್ನು ಪರಿಪಾಲಿಸಿದ್ದ. ಆ ಕಾರಣದಿಂದ ಇದನ್ನು ಅಯೋಧ್ಯ ಅಂತಾರೆ. ಅಯೋಧ್ಯೆಗೆ ಇನ್ನೊಂದು ಅರ್ಥ ಜಯಿಸುವುದಕ್ಕೆ ಸಾಧ್ಯವಾಗದ್ದು ಎಂದು. ಅಯೋಧ್ಯೆಯ ಚರಿತ್ರೆ ನೋಡಿದ್ರೆ ಅಯೋಧ್ಯೆ ಭಾರತ ದೇಶದ ಅತಿ ಪುರಾತನ ನಗರಗಳಲ್ಲಿ ಒಂದು. ಇದು ಸಮುದ್ರ ಮಟ್ಟದ 305 ಅಡಿ ಎತ್ತರದಲ್ಲಿ ಉತ್ತರ ಪ್ರದೇಶದ ಫೈದಾಬಾದ್ ಜಿಲ್ಲೆಗೆ 6 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ಸಾಕೇತ್ಪುರ ಅಂತ ಕೂಡ ಕರೀತಾರೆ. ಪ್ರಭು ಶ್ರೀರಾಮನು ಅವತರಿಸಿದ ಭೂಮಿ, ಶ್ರೀರಾಮಾಯಣ ಮಹಾಕಾವ್ಯ ಆವಿರ್ಭವಿಸಿದ ಪ್ರದೇಶ, ದಶರಥನ ಪಾಲನೆಯಲ್ಲಿನ ಕೋಸಲ ರಾಜ್ಯದ ರಾಜಧಾನಿ ಅಯೋಧ್ಯ. ದಶರಥ ಮಹಾರಾಜನು ಆತನ ರಾಜ್ಯವನ್ನು ಬಹಳ ಮುಂದಾಲೋಚನೆಯಿಂದ ಧರ್ಮಬದ್ಧವಾಗಿ ಪಾಲನೆ ಮಾಡುತ್ತಿದ್ದ. ಇದರಿಂದ ನಗರ ವಾಸಿಗಳು, ಗ್ರಾಮೀಣ ಪ್ರಜೆಗಳು ಆತನ ಮೇಲೆ ಇನ್ನಿಲ್ಲದ ಅಭಿಮಾನವನ್ನು ಇಟ್ಟಿದ್ದರು. ದಶರಥನು ಬರೀ ರಾಜನಲ್ಲ, ಒಬ್ಬ ಮಹರ್ಷಿಗೆ ಸಮಾನನಾದವನು. ಇದೇ ಕಾರಣಕ್ಕೆ ಆತನನ್ನು ರಾಜರ್ಷಿ ಅಂತಾರೆ. ಅಯೋಧ್ಯೆಯನ್ನು ಸತ್ಯ, ಧರ್ಮ ಹಾಗೂ ಚಿತ್ತಶುದ್ಧಿಯಿಂದ ಪಾಲಿಸುತ್ತಿದ್ದ ಕಾರಣದಿಂದ ಅಲ್ಲಿನ ಪ್ರಜೆಗಳಿಗೆ ಅಯೋಧ್ಯೆ ಇಂದ್ರನು ಪಾಲಿಸುವ ಸ್ವರ್ಗದಂತೆ ಭಾಸವಾಗುತ್ತಿತ್ತು. ಇನ್ನು ಅಯೋಧ್ಯ ವಾಸಿಗಳು ತಮ್ಮ ಸ್ವಂತ ಕಷ್ಟದ ಮೇಲೆ ಆಧಾರಪಟ್ಟು ತಮಗಿರುವುದರಲ್ಲಿ ದುರಾಸೆ ಇಲ್ಲದೆ ಅತ್ಯಂತ ತೃಪ್ತಿಯಿಂದ ಜೀವಿಸುತ್ತಿದ್ದರು. ಹಾಗೆ ಪ್ರತಿ ಮನೆಯಲ್ಲೂ ಪಶುಗಳು, ಧಾನ್ಯದ ರೂಪದಲ್ಲಿ ಸಂಪತ್ತು ತುಂಬಿರುತ್ತಿತ್ತು. ಅಯೋಧ್ಯೆ ಅಜ್ಞಾನ, ಕ್ರೂರತ್ವ ಇಲ್ಲದಿರುವ ರಾಜ್ಯವಾಗಿ ಪ್ರತೀತಿ ಪಡೆದಿತ್ತು. ಇಲ್ಲಿನ ಜನ ಆತ್ಮಜ್ಞಾನದ ಬಗ್ಗೆ, ವಿದ್ಯೆಯ ಬಗ್ಗೆ ಆಸಕ್ತಿ ಇದ್ದವರೇ ಆಗಿದ್ದರು. ಹೀಗೆ ದಶರಥ ಮಹಾರಾಜನ ಪಾಲನೆಯಲ್ಲಿ ಅಯೋಧ್ಯೆಯೆಲ್ಲ ಸುಭೀಕ್ಷವಾಗಿತ್ತು. ಇನ್ನು ಮೂರನೇ ವಿಷಯಕ್ಕೆ ಬಂದ್ರೆ ಅದು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣಕ್ಕೆ ಸಂಬಂಧಿಸಿದ ವಿವಾದಗಳ ಬಗ್ಗೆ. ಅಯೋಧ್ಯೆಯಲ್ಲಿ ಈಗ ನಾವು ನೋಡುತ್ತಿರುವ ರಾಮಾಲಯ ನಿರ್ಮಾಣದ ಹಿಂದೆ ಅದೆಷ್ಟೋ ದೊಡ್ಡ ಚರಿತ್ರೆ ಇದೆ. ಅಯೋಧ್ಯೆಯ ವಿವಾದ ಇವತ್ತಿನದಲ್ಲ, ಶತಾಬ್ದಗಳ ಕಾಲದ್ದು. ಸುಮಾರು 500 ವರ್ಷಗಳಿಂದ ಈ ವಿವಾದ ಇದೆ. ಆದ್ರೆ ನಮಗೆ ಸ್ವತಂತ್ರ ಬಂದ ಮೇಲೆ ಈ ವಿವಾದ ಇನ್ನೂ ತಾರಕಕ್ಕೇರಿತು. ಇದಕ್ಕೆ ಕಾರಣ ರಾಜಕೀಯ ನಾಯಕರು. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿನ 2.77 ಎಕರೆ ಭೂಮಿಗೆ ಸಂಬಂಧಪಟ್ಟು ಹಿಂದೂ ಹಾಗೂ ಮುಸಲ್ಮಾನರ ನಡುವೆ ಬಹಳ ಕಾಲದಿಂದ ಮತಪರವಾದ ವಿವಾದ ನಡೆಯುತ್ತಿದೆ. ರಾಮ ಜನ್ಮಭೂಮಿ ಎಂದು ಹಿಂದೂಗಳು, ಬಾಬ್ರಿ ಮಸೀದಿ ಎಂದು ಮುಸಲ್ಮಾನರು ಇಬ್ಬರು ಆ ಸ್ಥಳದ ಮೇಲೆ ಅನುಬಂಧವನ್ನಿಟ್ಟುಕೊಂಡ ಕಾರಣವಾಗಿ ಇಬ್ಬರ ಮಧ್ಯೆ ಅದೆಷ್ಟೋ ವಿಧ್ವಂಸಗಳು ನಡೆಯುತ್ತಾ ಬಂದಿತ್ತು.
ಈ ವಿವಾದ ಹೇಗೆ ಶುರುವಾಯಿತು ಅನ್ನೋ ವಿಷಯವನ್ನು ನಾವು ಹಿಂದೆ ಹೋಗಿ ನೋಡಿದರೆ 1528ರಲ್ಲಿ ಈ ಪ್ರದೇಶದಲ್ಲಿ ಪ್ರಭು ಶ್ರೀರಾಮನ ಮಂದಿರವನ್ನು ಕೆಡವಿ ಇಲ್ಲಿ ಮಸೀದಿಯನ್ನು ನಿರ್ಮಿಸಿದರು ಅನ್ನೋ ಕಾರಣದಿಂದ ಶುರುವಾಯಿತು. 1528ರಲ್ಲಿ ಮೊಘಲ್ ರಾಜನಾದ ಬಾಬರ್ ಈ ಜಾಗದಲ್ಲಿ ಮಸೀದಿಯನ್ನು ನಿರ್ಮಿಸಲು ಆದೇಶವನ್ನು ಕೊಡುತ್ತಾನೆ. ಆ ಆದೇಶದಂತೆ ಇಲ್ಲಿ ಮಸೀದಿಯನ್ನು ನಿರ್ಮಿಸಲಾಯಿತು. ಈ ಮಸೀದಿಗೆ ಬಾಬರ್ನ ಹೆಸರಿನ ಅನುಗುಣವಾಗಿ ಬಾಬ್ರಿ ಮಸೀದ್ ಎಂದು ಕರೆಯುತ್ತಿದ್ದರು. ಈ ವಿಷಯವನ್ನು ಆ ಮಸೀದಿ ಗೋಡೆಗಳ ಮೇಲೆ ಬರೆಸಿದರು. ಆದರೆ ರಾಮನ ಆಲಯವನ್ನು ಕೆಡವಿ ಕಟ್ಟಿರುವ ವಿಷಯ ಎಲ್ಲೂ ದಾಖಲಿಸದೆ ಶ್ರದ್ಧೆ ವಹಿಸಲಾಗಿರುತ್ತದೆ. ಆದರೆ ಆಗಿನ ಕಾಲದಲ್ಲಿ ಅದೆಷ್ಟೋ ದೇವಾಲಯಗಳನ್ನು ಕೆಡವಿ ಮಸೀದಿ ನಿರ್ಮಿಸಿರುವ ಬಗ್ಗೆ ದಾಖಲೆಗಳಿವೆ. ಹೀಗೆ ಇದನ್ನು ಕಟ್ಟಿರುವ ಶಂಕೆ 1528ರ ನಂತರದ ಜನರಿಗೆ ಇತ್ತು. 1555ರಲ್ಲಿ ನವಾಬ್ ಪಾಲನೆಯ ಕಾಲದಲ್ಲಿ ತುಂಬಾ ಜನ ಮುಸಲ್ಮಾನರು ಒಂದು ಗುಂಪಾಗಿ ಸೇರಿ ಹನುಮಾನ್ ಆಲಯವನ್ನು ಸ್ವಾಧೀನ ಮಾಡಿಕೊಳ್ಳಲು ಹೊರಟಿದ್ದರು ಎಂದು ಬ್ರಿಟಿಷ್ ಚರಿತ್ರೆಯಲ್ಲಿ ನಮೂದಾಗಿದೆ. ಇನ್ನು 1855ರಲ್ಲಿ ಅಯೋಧ್ಯ ನಿವಾಸಿಯಾದ ಮಹಂತ್ ರಘುವೀರ್ ದಾಸ್ ಅಯೋಧ್ಯೆಯ 2.77 ಎಕರೆ ಜಾಗದಲ್ಲಿ ರಾಮನಿಗೆ ಒಂದು ಚಿಕ್ಕ ಮೇಲಾವರಣವನ್ನು ನಿರ್ಮಿಸಲು ಅನುಮತಿ ಕೇಳಿ ಫೈಜಾಬಾದ್ ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ಅಭ್ಯರ್ಥನೆಯನ್ನು ದಾಖಲಿಸಿದರು. ಆ ಅಭ್ಯರ್ಥನೆಯನ್ನು ನ್ಯಾಯಾಲಯ ಒಪ್ಪಲಿಲ್ಲ. 1859ರಲ್ಲಿ ಮತ್ತೆ ಹಿಂದೂ ಮುಸಲ್ಮಾನರ ನಡುವೆ ಸಂಘರ್ಷಣೆ ಶುರುವಾಯಿತು. ಆ ಸಂಘರ್ಷಣೆಯಲ್ಲಿ ಹಿಂದೂಗಳು ಬಾಬ್ರಿ ಮಸೀದಿಯ ಮೇಲೆ ದಾಳಿ ಮಾಡಿದರು. ನಂತರ ಮಂದಿರ ನಿರ್ಮಾಣಕ್ಕೆ ಆ 2.77 ಎಕರೆ ಭೂಮಿ ತಮಗೆ ಕೊಡಬೇಕೆಂಬ ನಿನಾದ ಹಿಂದೂಗಳಲ್ಲಿ ಜಾಸ್ತಿಯಾಯಿತು. ಆದರೆ ಆಗಿದ್ದ ಬ್ರಿಟಿಷ್ ಸರ್ಕಾರ ಇದಕ್ಕೆ ಒಪ್ಪುವುದಿಲ್ಲ. ಭವಿಷ್ಯದಲ್ಲಿ ಹಿಂದೂ ಮುಸಲ್ಮಾನರಿಗೆ ಹೀಗೆ ವಿವಾದವಾಗುತ್ತದೆ ಎಂದು ಗ್ರಹಿಸಿ ಆ ಜಾಗವನ್ನು ಎರಡಾಗಿ ವಿಂಗಡಿಸಿ ಬೇಲಿ ಹಾಕಿ ಒಳ ಭಾಗವನ್ನು ಮುಸಲ್ಮಾನರಿಗೆ ಹಾಗೂ ಹೊರಭಾಗವನ್ನು ಹಿಂದೂಗಳಿಗೆ ಕೊಡಲಾಯಿತು. ಹೀಗೆ ಮಸೀದಿಯಲ್ಲಿ ಮುಸಲ್ಮಾನರು, ಆಚೆ ಚಿಕ್ಕದೊಂದು ಮಂದಿರವನ್ನು ನಿರ್ಮಿಸಿಕೊಂಡು ಹಿಂದೂಗಳು ಪೂಜೆಗಳನ್ನು ಮಾಡುತ್ತಿದ್ದರು. 1947ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಅಲ್ಲಿಯವರೆಗೂ ಶುಕ್ರವಾರ ಮಾತ್ರ ಮಸೀದಿಯನ್ನು ತೆರೆಯುತ್ತಿದ್ದರು ಹಾಗೂ ಹೊರಗೆ ರಾಮನ ವೇದಿಕೆಯ ಹತ್ತಿರ ಪೂಜೆಗಳು ನಿರ್ವಹಿಸುತ್ತಿದ್ದರು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲಾದರೂ ರಾಮ ಮಂದಿರ ನಿರ್ಮಾಣವಾಗುತ್ತದೆ ಎಂಬ ಆಶಾ ಭಾವನೆಯಲ್ಲಿದ್ದರು ದೇಶ ಪ್ರಜೆಗಳು. ಆದರೆ ಆಗಿನ ಕಾಂಗ್ರೆಸ್ ನಾಯಕರು ಯಾರೂ ರಾಮ ಮಂದಿರದ ಪ್ರಸ್ತಾವನೆ ಮಾಡಲೇ ಇಲ್ಲ. ನಂತರ 1949ರಲ್ಲಿ ಕೆಲವರು ಬೇಲಿ ದಾಟಿ ಮಸೀದಿಯ ಒಳಗೆ ಹೋಗಿ ಅಲ್ಲಿ ಸೀತಾರಾಮರ ಪ್ರತಿಮೆಯನ್ನು ಇಡುತ್ತಾರೆ. ಈ ಸಂಘಟನೆ ತೀವ್ರವಾದ ಮತವಿದ್ವೇಷಕ್ಕೆ ಕಾರಣವಾಗುತ್ತದೆ ಎಂಬ ಕಾರಣದಿಂದ ಪೊಲೀಸ್ ವ್ಯವಸ್ಥೆ ಈ ಜಾಗವನ್ನು ಸಂಪೂರ್ಣವಾಗಿ ಮುಚ್ಚಿಬಿಡುತ್ತಾರೆ. ಆಗಿನಿಂದ ಅಲ್ಲಿ ಪ್ರಾರ್ಥನೆಗಳು ನಿಂತು ಹೋಯಿತು. ಸೀತಾರಾಮರ ವಿಗ್ರಹ ಆ ಮಸೀದಿಯಲ್ಲಿ ಉಳಿದು ಹೋಯಿತು. ನಂತರ 1950ರಲ್ಲಿ ಗೋಪಾಲ್ ಸಿಂಗ್ ವಿಶಾರದ್ ಹಾಗೂ ಮಹಂತ್ ಪರಮಹಂಸ ರಾಮಚಂದ್ರ ದಾಸ್ ಅನ್ನೋರು ಮಂದಿರದಲ್ಲಿ ಪೂಜೆಯನ್ನು ನಿರ್ವಹಿಸಲು ಕೋರಿ ಫೈಜಾಬಾದ್ ಕೋರ್ಟ್ ಅನ್ನು ವಿನಂತಿ ಮಾಡುತ್ತಾರೆ. ಮಸೀದಿ ಇರುವ ಜಾಗವನ್ನು ಯಥಾಸ್ಥಿತಿ ಮುಚ್ಚಿ ಹೊರಗಡೆ ಮಾತ್ರ ಪೂಜೆ ಮಾಡಿಕೊಳ್ಳಲು ಅನುಮತಿ ದೊರೆಯುತ್ತದೆ. ಅಲ್ಲಿಂದ ಈ 2.77 ಎಕರೆಯ ಭೂಮಿಗೆಂದು 1959ರಿಂದ 3 ವರ್ಗಗಳು ನ್ಯಾಯಾಲಯದ ಮೆಟ್ಟಿಲು ಏರಿತು. ಅದರಲ್ಲಿ ಒಂದು ವಿಶ್ವ ಹಿಂದೂ ಪರಿಷತ್. ಇವರ ವಾದ, ರಾಮನು ಅಯೋಧ್ಯೆಯಲ್ಲಿ ಹುಟ್ಟಿರುವ ಕಾರಣದಿಂದ ರಾಮ ಜನ್ಮಭೂಮಿ ಅಯೋಧ್ಯೆಯಾದ್ದರಿಂದ ಆ ಜಾಗದಲ್ಲಿ ನಿರ್ಮಿಸಿದ ಮಸೀದಿ ಅಕ್ರಮ ಕಟ್ಟಡ. ಪೂರ್ವ ಇದರ ಕೆಳಗೆ ರಾಮನ ಆಲಯವಿತ್ತು. ಆದ್ದರಿಂದ ಆ ಜಾಗವನ್ನು ತಮಗೆ ಹಿಂತಿರುಗಿಸಿದರೆ ಅಲ್ಲಿ ರಾಮ ಮಂದಿರವನ್ನು ನಿರ್ಮಿಸುತ್ತೇವೆ ಎಂದು. ಇನ್ನು ಎರಡನೇ ವರ್ಗ ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್. ಇವರು ಆ ಜಾಗ ಮುಸಲ್ಮಾನರದೆಂದು ಅಲ್ಲಿ ತಾವು ವರ್ಷಾನುಗಟ್ಟಲೆಯಿಂದ ಪ್ರಾರ್ಥನೆ ಮಾಡುತ್ತಿದ್ದೇವೆ ಎಂದು ತಮ್ಮ ವಾದವನ್ನು ಮುಂದಿಟ್ಟರು. ಇನ್ನು ಮೂರನೇ ವರ್ಗ ನಿರ್ಮೋಹಿ ಅಖಾರ. ಇವರ ವಾದ, ತಾವು ಎಷ್ಟೋ ವರ್ಷಗಳಿಂದ ರಾಮನಿಗೆ ಪೂಜಿಸುತ್ತಿದ್ದೇವೆ, ರಾಮ ಪೂಜೆಯೇ ತಮ್ಮ ಜೀವನಾಧಾರವೆಂದು, ಹಾಗಾಗಿ ಆ ಜಾಗವನ್ನು ತಮಗೆ ಕೊಡಬೇಕಾಗಿ ಅಲ್ಲಿ ರಾಮ ಮಂದಿರ ಕಟ್ಟಿ ಅದರ ನಿರ್ವಹಣೆ ಜವಾಬ್ದಾರಿಯನ್ನು ತಮಗೆ ಕೊಡಬೇಕಾಗಿ ನ್ಯಾಯಾಲಯದ ಮುಂದೆ ಮಂಡಿಸಿದರು. ಹೀಗೆ ಆಗಿನಿಂದ ಈ 3 ವರ್ಗಗಳ ವಾದನೆ ನ್ಯಾಯಾಲಯದಲ್ಲಿ ನಡೆದುಕೊಂಡು ಬಂತು. ನಂತರ 1984ರಲ್ಲಿ ವಿಶ್ವ ಹಿಂದೂ ಪರಿಷತ್ ಅವರು ರಾಮ ಜನ್ಮಭೂಮಿಯ ಆಂದೋಲನಕ್ಕೆ ಕರೆ ಕೊಟ್ಟರು.
ಈ ಆಂದೋಲನೆಗೆ ಬಿಜೆಪಿ, ಸಂಘ ಪರಿವಾರ ಹಾಗೂ ಇನ್ನಿತರೆ ಹಿಂದೂ ಸಂಸ್ಥೆಗಳು ಕೈಜೋಡಿಸಿದವು. ಈ ಆಂದೋಲನೆಗೆ ಬಲ ತುಂಬಲು ಅಯೋಧ್ಯೆಗೆ ರಥಯಾತ್ರೆ ಮಾಡಲು ನಿರ್ಧರಿಸಿತು ಭಾಜಪ. ಇದರ ನಾಯಕತ್ವವನ್ನು ಸ್ವೀಕರಿಸಿದ್ದು LK ಅದ್ವಾನಿ ಅವರು. ಈ ಯಾತ್ರೆಗೆ ಹಲವಾರು ಸ್ವಯಂ ಸೇವಕರು ಕೈಜೋಡಿಸಿದರು. ಹೀಗೆ ಸೆಪ್ಟೆಂಬರ್ 25, 1990ರಲ್ಲಿ 10,000 ಕಿಲೋಮೀಟರ್ಗಳ ರಥಯಾತ್ರೆ ಸೋಮನಾಥಿಂದ ಪ್ರಾರಂಭವಾಯಿತು. ಹೀಗೆ ಯಾತ್ರೆ ಗುಜರಾತ್ನ 600 ಗ್ರಾಮಗಳು, ಅಲ್ಲಿಂದ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಆಂಧ್ರ, ಬಿಹಾರ್ ಮೂಲಕ ದಿನ 300 ಕಿಲೋಮೀಟರ್ಗಳಂತೆ ದಾರಿಯೆಲ್ಲ ಸಾವಿರಾರು ಸ್ವಯಂ ಸೇವಕರ ಜೈ ಶ್ರೀರಾಮ್ ಘೋಷಣೆಗಳೊಂದಿಗೆ ಸಾಗಿತ್ತು. ಇದಕ್ಕೆ ನಾಯಕತ್ವ ತೆಗೆದುಕೊಂಡ ಅದ್ವಾನಿಯವರು ಒಂದೇ ದಿನ 6 ಭಾಷಣಗಳನ್ನು ಮಾಡಿದ್ದರು. ಬಾಬ್ರಿ ಮಸೀದಿಯ ಜಾಗದಲ್ಲಿ ರಾಮಾಲಯ ನಿರ್ಮಾಣವಾಗುವವರೆಗೂ ಯಾವ ಹಿಂದುವಿಗೂ ನೆಮ್ಮದಿ ಇರುವುದಿಲ್ಲ ಎಂದು ಹೇಳಿದ್ದರು. ಇವರ ಭಾಷಣ ವಿವಾದಾಸ್ಪದವಾಗಿದೆ ಎಂದು ಆ ಯಾತ್ರೆಯನ್ನು ದೆಹಲಿಯಲ್ಲಿ ಬಹಳ ದಿನಗಳ ಕಾಲ ನಿಲ್ಲಿಸಲಾಯಿತು. ಆಗಿನ ಕೇಂದ್ರ ಪ್ರಭುತ್ವ ಅದ್ವಾನಿಯವರನ್ನು ಅರೆಸ್ಟ್ ಮಾಡುವ ಯೋಚನೆಯೂ ಮಾಡಿತ್ತು. ಹಾಗೆ 1990 ಅಕ್ಟೋಬರ್ 23ರಂದು ಅದ್ವಾನಿಯವರನ್ನು ವಿಶ್ವ ಹಿಂದೂ ಪರಿಷತ್ ನಾಯಕ ಅಶೋಕ್ ಸಿಂಘಾಲ್ ಅವರನ್ನು ಪ್ರಿವೆಂಟಿವ್ ಕಸ್ಟಡಿಯಲ್ಲಿ ಇಡಲಾಯಿತು. ಇಷ್ಟೆಲ್ಲ ಆದರೂ ಸ್ವಯಂ ಸೇವಕರು ಹಾಗೂ ಕೆಲವು ನಾಯಕರು ಯಾತ್ರೆಯನ್ನು ಅಯೋಧ್ಯೆಯ ಕಡೆಗೆ ನಡೆಸಿದರು. ಈ ಯಾತ್ರೆಯನ್ನು ನಿಲ್ಲಿಸಲು ಆಗಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವ್ ಸ್ವಯಂ ಸೇವಕರನ್ನು, ಕಾರ್ಯಕರ್ತರನ್ನು ಸೇರಿ ಸುಮಾರು 1,50,000 ಜನರನ್ನು ಅರೆಸ್ಟ್ ಮಾಡಿಸಿದರು. ಮತ್ತೆ 1992 ಡಿಸೆಂಬರ್ 6ನೇ ತಾರೀಖು ವಿಶ್ವ ಹಿಂದೂ ಪರಿಷತ್ ರಾಮ ಮಂದಿರದ ನಿರ್ಮಾಣವನ್ನು ಕುರಿತು ಒಂದು ಬೃಹತ್ ಸಭೆಯನ್ನು ಅಯೋಧ್ಯೆಯಲ್ಲಿ ನಿರ್ವಹಿಸಿತು. ಈ ಸಭೆಯಲ್ಲಿ ಅದ್ವಾನಿ, ಮುರಳಿ ಮನೋಹರ್ ಜೋಶಿ, ಉಮಾ ಭಾರತಿ ಹಾಗೂ ಇನ್ನಿತರೆ ನಾಯಕರು ತಮ್ಮ ಪ್ರಸಂಗಗಳನ್ನು ಮಾಡಿದರು. ಪ್ರಸಂಗ ನಡೆಯುತ್ತಿರುವಾಗಲೇ ಅಲ್ಲಿ ನೆರೆದಿದ್ದ ಜನ ಉದ್ರಿಕ್ತವಾಗಿ ನಿನಾದಗಳನ್ನು ಮಾಡುತ್ತಾ ಮಸೀದಿಯ ಸುತ್ತ ಪೊಲೀಸರು ಇದ್ದರೂ ಅವರನ್ನು ಲೆಕ್ಕಿಸದೆ ಬೇಲಿಗಳನ್ನು ಹಾರಿ ಬ್ಯಾರಿಗೇಟ್ಗಳನ್ನು ಮುರಿದು ಮಸೀದಿಯ ಮೇಲೇರಿ ಮಸೀದಿಯನ್ನು ಧ್ವಂಸ ಮಾಡಿದರು. ಇನ್ನು ಕೆಲವರು ಅಯೋಧ್ಯೆಯಲ್ಲಿ ಇನ್ನೂ ಕೆಲವು ಮಸೀದಿಯನ್ನು ಕೆಡವಿ ಹಾಕಿದರು. ಈ ವಿಧ್ವಂಸವನ್ನು ತಡೆಗಟ್ಟಲು ರಾಷ್ಟ್ರ ಪ್ರಭುತ್ವ 20,000 ಜನ ಭದ್ರತಾ ಸಿಬ್ಬಂದಿಯನ್ನು ನೇಮಿಸಿತು. ಆದರೆ ಅಲ್ಲಿ ನೆರೆದಿದ್ದ ಕರಸೇವಕರ ಸಂಖ್ಯೆ ಜಾಸ್ತಿ ಇದ್ದ ಕಾರಣ ಭದ್ರತಾ ಸಿಬ್ಬಂದಿಗೆ ಕಾರ್ಯಕರ್ತರ ನಡುವೆ 3 ದಿನಗಳ ಕಾಲ ಒಂದು ಯುದ್ಧವೇ ನಡೆದು ಹೋಯಿತು. ಈ ಸಂಘಟನೆ ದೇಶವೆಲ್ಲೆಡೆ ಜ್ವಾಲಾಗ್ನಿಯಂತೆ ಹರಡಿ ಹಿಂದೂ ಮುಸಲ್ಮಾನರ ನಡುವೆ ವಿಧ್ವಂಸ ಸೃಷ್ಟಿಯಾಗಿ ಸುಮಾರು 2,000 ಜನ ಬಲಿಯಾದರು. ಈ ಸಂಘಟನೆಯನ್ನು ವಿಚಾರಣೆ ಮಾಡಲು ರಿಟೈರ್ಡ್ ಜಡ್ಜ್ ಮನಮೋಹನ್ ಸಿಂಗ್ ಮಾಡಿದ ವಿಚಾರಣೆಯಲ್ಲಿ 68 ಜನ ಮಸೀದಿಯನ್ನು ಧ್ವಂಸ ಮಾಡಿದವರಲ್ಲಿದ್ದರು ಎಂದು ಹಾಗೂ ಅದ್ವಾನಿ, ಜೋಶಿ, ವಾಜಪೇಯಿ ಹಾಗೂ ಉಮಾ ಭಾರತಿಯ ಜೊತೆಗೆ ಆಗಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ಅವರನ್ನು ಆರೋಪಿಗಳಾಗಿ ನಮೂದಿಸಿದರು. ಈ ಸಂಘಟನೆಯಾದ ಮೇಲೆ ಮುಸಲ್ಮಾನರು ತಮ್ಮ ಮೇಲಾದ ವಿಧ್ವಂಸಕ್ಕೆ ಉತ್ತರ ಕೊಡಲು ಸಮಯಕ್ಕಾಗಿ ಕಾಯುತ್ತಿದ್ದರು. ಈ ವಿವಾದವನ್ನು ಪರಿಹರಿಸಲು ಎಷ್ಟು ಕಮಿಟಿಗಳನ್ನು ಹಾಕಿದರೂ ಪ್ರಯೋಜನವಿಲ್ಲದೆ ಹೋಯಿತು. 2002ರಲ್ಲಿ ವಾಜಪೇಯಿ ಪ್ರಭುತ್ವ ಹಿಂದೂ ಮುಸಲ್ಮಾನರ ನಡುವೆ ಸೌಹಾರ್ದತೆ ಬೆಳೆಸಲು ಅಯೋಧ್ಯ ಸೆಲ್ ಅನ್ನು ಸ್ಥಾಪಿಸಿದರು. ಆದರೂ ಅದೇ ವರ್ಷ 27 ಫೆಬ್ರವರಿ ತಿಂಗಳಲ್ಲಿ ಗುಜರಾತ್ನ ಗೋಧ್ರಾ ಅಲ್ಲಿ 59 ಹಿಂದೂ ಕರಸೇವಕರು ಪ್ರಯಾಣಿಸುತ್ತಿದ್ದ ರೈಲ್ ಬೋಗಿಯನ್ನು ಮುಸಲ್ಮಾನರು ಸುಟ್ಟು ಹಾಕಿದರು ಹಾಗೂ ಹಿಂದೂ ಕರಸೇವಕರ ಮೇಲೆ ಕಲ್ಲು ತೂರಾಟ ಮಾಡಿ ದಾಳಿ ಮಾಡಿದರು. ಈ ಸಂಘಟನೆ ಮತ್ತೆ ದೇಶದೆಲ್ಲೆಡೆ ಹಿಂದೂ ಮುಸಲ್ಮಾನರ ನಡುವೆ ವಿಧ್ವಂಸಕ್ಕೆ ಕಾರಣವಾಯಿತು. ಎರಡೂ ಕಡೆಯಿಂದ ಸುಮಾರು 1,000 ಜನ ಮತ್ತೆ ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಸಂಘಟನೆಯನ್ನು ತೀವ್ರವಾಗಿ ಪರಿಗಣಿಸಿದ ಹೈಕೋರ್ಟ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ವಿವಾದಿತ ಬಾಬ್ರಿ ಮಸೀದಿ ಜಾಗದಲ್ಲಿ ರಾಮನ ಆಲಯ ಇತ್ತೋ ಇಲ್ಲವೋ ಎಂದು ಸಂಶೋಧನೆ ಹಾಗೂ ಉತ್ಖನನ ನಡೆಸಲು ಆದೇಶಿಸಿತು ಹಾಗೂ ಭೂಗರ್ಭ ಶಾಸ್ತ್ರಜ್ಞರು ತಮ್ಮ ಕೆಲಸ ಶುರು ಮಾಡಿದರು. ಅವರ ಪರಿಶೋಧನೆಯಲ್ಲಿ ವಿವಾದಿತ ಮಸೀದಿಯ ಕೆಳಗೆ ರಾಮನ ಆಲಯದ ಸಾಕ್ಷಿಗಳು ಸಿಗಲು ಪ್ರಾರಂಭವಾಯಿತು. ಇದೇ ವರದಿಯನ್ನು ಕೋರ್ಟ್ಗೆ ಕೊಡಲಾಯಿತು. 2010ರಲ್ಲಿ ಅಲಹಾಬಾದ್ ಹೈಕೋರ್ಟ್ ಈ ಜಾಗವನ್ನು 3 ಜನಕ್ಕೂ ಸಮಾನವಾಗಿ ಹಂಚಿತು. ಒಂದು ಭಾಗವನ್ನು ರಾಮ ಮಂದಿರಕ್ಕೆ, ಇನ್ನೊಂದು ಭಾಗವನ್ನು ಮಸೀದಿಗೆ ಹಾಗೂ ಇನ್ನೊಂದು ಭಾಗವನ್ನು ನಿರ್ಮೋಹಿ ಅಖಾರಾಗೆ ಕೊಡುತ್ತಾ ತೀರ್ಪನ್ನು ನೀಡಿತು. ಆದರೆ ಈ ತೀರ್ಪು 3 ವರ್ಗಗಳಿಗೆ ಸಮ್ಮತವಾಗಲಿಲ್ಲ. ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸುತ್ತಾ ಈ ಕೇಸನ್ನು ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಗಲಾಯಿತು. ಆದರೆ ಸುಪ್ರೀಂ ಕೋರ್ಟ್
ಈ ಜಾಗ ಯಾರದೆಂದು ಭಾವಿಸಿದ್ದೀರೋ ಅವರು ಈ ಜಾಗಕ್ಕೆ ಸಂಬಂಧಪಟ್ಟ ಸಾಕ್ಷಿ ಹಾಗೂ ಆಧಾರಗಳನ್ನು ಒದಗಿಸಬೇಕಾಗಿ ಹೇಳಿತು. ಹಾಗೂ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಇನ್ನಷ್ಟು ಸುದೀರ್ಘವಾದ ಅಧ್ಯಯನ ಮಾಡಿ ರಿಪೋರ್ಟ್ಸ್ ಕೊಡಲು ಸೂಚಿಸಿತು. ಹೀಗೆ ಸುದೀರ್ಘವಾದ ವಾದ ವಿವಾದಗಳಾಯಿತು. ಅವತ್ತು ನವೆಂಬರ್ 9, 2019 ಇಸ್ವಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ದೇಶದ ಜನತೆಯ ಮುಂದೆ ಇಟ್ಟಿತ್ತು. ತೀರ್ಪು ಹೀಗಿತ್ತು: ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ರಿಪೋರ್ಟ್ಸ್ ಪ್ರಕಾರ ಬಾಬ್ರಿ ಮಸೀದಿ ಒಂದು ಹಿಂದೂ ದೇವಾಲಯದ ಮೇಲೆ ನಿರ್ಮಿಸಲಾಗಿದೆ ಎಂದು, ಹಾಗೂ ಆ ಜಾಗ ಪ್ರಭು ಶ್ರೀರಾಮನ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಎಂದು, 2.77 ಎಕರೆ ಜಾಗದಲ್ಲಿ ಶ್ರೀರಾಮನ ದೇವಾಲಯವನ್ನು ಕಟ್ಟಬಹುದೆಂದು, ಹಾಗೂ ಮುಸಲ್ಮಾನರ ಮಸೀದಿಯನ್ನು ಹಿಂದೂಗಳು ಕೆಡವಿದ ಕಾರಣ ಅಯೋಧ್ಯೆಯಲ್ಲೇ ಯಾವುದಾದರೂ ಒಳ್ಳೆ ಜಾಗದಲ್ಲಿ ಮಸೀದಿ ನಿರ್ಮಿಸಿಕೊಳ್ಳಲು ಮುಸಲ್ಮಾನರಿಗೆ 5 ಎಕರೆ ಜಾಗವನ್ನು ಉಚಿತವಾಗಿ ಸರ್ಕಾರ ಕೊಡಬೇಕಾಗಿ ಆದೇಶಿಸಿತು. ಹಾಗೆ ನಿರ್ಮೋಹಿ ಅಖಾರಾಗೆ ಈ ಜಾಗದ ಮೇಲೆ ಯಾವುದೇ ಅಧಿಕಾರವಿಲ್ಲ. ಒಂದು ವೇಳೆ ಸಾಧ್ಯವಾದರೆ ಆಲಯ ನಿರ್ಮಾಣ ಟ್ರಸ್ಟ್ನಲ್ಲಿ ಯಾವುದಾದರೂ ಒಳ್ಳೆ ಸ್ಥಾನವನ್ನು ಕಲ್ಪಿಸಬೇಕಾಗಿ ತೀರ್ಪು ನೀಡಲಾಯಿತು. 3 ವರ್ಗದವರು ಈ ತೀರ್ಪನ್ನು ಅಂಗೀಕರಿಸಿದರು. ಹೀಗೆ ಕೋರ್ಟ್ನ ನಿರ್ಣಯ ಬಂದ ಮೇಲೆ 2020ರಲ್ಲಿ ಅದ್ವಾನಿ, ಸಿಂಗ್ ಹಾಗೂ ಇನ್ನಿತರೆ 30 ಜನ ಆರೋಪಿಗಳನ್ನು ನಿರ್ದೋಷಿಗಳೆಂದು ಕೋರ್ಟ್ ನಿರ್ಣಯಿಸಲಾಯಿತು. ಈ ತೀರ್ಪಿನ ನಂತರ ಅಯೋಧ್ಯೆಯಲ್ಲಿ ರಾಮಾಲಯ ನಿರ್ಮಾಣ ಕಾರ್ಯ ಪ್ರಾರಂಭವಾಯಿತು. ಹೀಗೆ ಸುದೀರ್ಘ 492 ವರ್ಷಗಳ ಹೋರಾಟದ ನಂತರ ಅದೆಷ್ಟೋ ಜನರ ಬಲಿದಾನ ಹಾಗೂ ತ್ಯಾಗದ ಸಂಕೇತವೇ ಈಗ ನಾವು ನೋಡಲು ಸಿದ್ಧವಾಗುತ್ತಿರುವ ಅಯೋಧ್ಯೆಯ ಪ್ರಭು ಶ್ರೀರಾಮನ ಮಂದಿರ. ಸ್ನೇಹಿತರೆ, ವಿಷಯ ಇಲ್ಲಿಗೆ ಮುಗುದಿಲ್ಲ. ಮುಂದಿನ ಸಂಚಿಕೆಯಲ್ಲಿ ರಾಮನ ಆಲಯ ಹೇಗೆ ನಿರ್ಮಿಸಲಾಗುತ್ತಿದೆ, ಇದರ ಹಿಂದಿರುವ ವ್ಯಕ್ತಿ ಯಾರು, ಆಲಯ ನಿರ್ಮಾಣಕ್ಕೆ ಎಷ್ಟು ಹಣ ಬೇಕಾಗುತ್ತಿದೆ, ಅದು ಹೇಗೆ ಸಂಗ್ರಹ ಮಾಡಲಾಯಿತು, ಯಾವ ಕಲ್ಲಿನಿಂದ ಆಲಯ ನಿರ್ಮಾಣವಾಗುತ್ತಿದೆ, ನಿರ್ಮಾಣ ಶೈಲಿ ಹೇಗಿರಲಿದೆ, ಹಾಗೂ ಇನ್ನಿತರೆ ಸ್ವಾರಸ್ಯಕರ ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ಜೈ ಶ್ರೀರಾಮ್.